ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು ಮನೇಲಿ ಪಾನಿಪುರಿ ಮಾಡಿ ತೋರಿಸ್ತಿದ್ದೀನಿ. ಅದು ರೆಡಿ ಮಿಕ್ಸಿಂದ. ಈಗ ನಾವು ಮಳೆಗಾಲದಲ್ಲಿ ಹೊರಗೆ ಹೋಗಿ ತಿನ್ನೋದಕ್ಕೂ ಮನಸ್ಸಾಗಂಗಿಲ್ಲ. ಆಮೇಲೆ ಆ ಕಿಚಿಪಿಚಿಲಿ ತಿನ್ನೋಕೆ ಮನಸ್ಸಾದರೂ ಆ ಕಿಚಿಪಿಚಿಲಿ ನಿಂತ್ಕೊಂಡು ಆಮೇಲೆ ಮಳೆ ಬರ್ತಾ ಇರುತ್ತೆ, ನಿಂತ್ಕೊಂಡು ತಿನ್ನೋದಕ್ಕೂ ಮನಸ್ಸಾಗಂಗಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಮಾಲಿಗೆ ಹೋಗಿದ್ದೆ. ಅಲ್ಲಿ ಒಂದು ಈ ಬಾಕ್ಸನ್ನು ನೋಡಿದೆ. ನಾನು ರೆಡಿ ಪಾನಿಪುರಿ ಬಾಕ್ಸು ನೋಡೋಣ ಹಂಗಾರೆ ಹೆಂಗೆ ಬರುತ್ತೆ ಅಂಥೇಳಂದು ತೊಗೊಂಡು ಬಂದಿದ್ದೀನಿ. ಬರೀ ಇದನ್ನು ಹೆಂಗೆ ಮಾಡಿದೆ, ಆಮೇಲೆ ಟೇಸ್ಟ್ ಹೆಂಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಭಾಳನೇ ಒಂದು 100 ರೂಪಾಯಿಗೆ ಈ ಬಾಕ್ಸ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಮನೆ ಮಂದಿ ಎಲ್ಲ ಆರಾಮಾಗಿ ತಿನ್ಬೋದು. ಇಲ್ಲಿ ನೋಡ್ರಿ, ಇದು ಜೆಲ್ ಬಾಲ್ಸ್ ಅಂತ ಹೇಳಂದು ಇದು ಡಬ್ಬ. ಇದ್ರೊಳಗೆ ಸಿಹಿ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮತ್ತು ಇಲ್ಲಿ ಪಾನಿದು ಮಸಾಲೆನೂ ಇದ್ರೊಳಗೆ ಇರ್ತೈತಿ. ಆಮೇಲೆ ಇದ್ರೊಳಗೆ 50 ಪೂರಿ ಇರ್ತಾವೆ ಫ್ರೆಂಡ್ಸ್. 50 ಪೂರಿ ಮತ್ತು ಸ್ವೀಟ್ ಚಟ್ನಿ ಮತ್ತು ಪಾನಿದು ಮಿಕ್ಸ್ ಇರುತ್ತೆ ಇದ್ರೊಳಗೆ. ಆಮೇಲೆ ಇದ್ರೊಳಗೆ ಇವ್ರು ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಈ ಪಾನಿಗೆ 100 ಈ ಪ್ಯಾಕೆಟಿಗೆ 1 ಲೀಟ್ರ್ ನೀರನ್ನು ಹಾಕಿ ಮಿಕ್ಸ್ ಮಾಡಿರಿ ಅಂತ ಹೇಳಿದ್ದಾರೆ. ಆದರೆ 1 ಲೀಟ್ರ್ ನೀರು ಭಾಳ ಆಗುತ್ತೆ. ಭಾಳ ಆಗಿದ್ರೆ ಟೇಸ್ಟು ಅದೊಂದು ಸ್ವಲ್ಪ ಕಡಿಮೆ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಟೇಸ್ಟ್ ನೋಡ್ಕೊತ ನಾನು ನೀರು ಹಾಕಿದೆ. ಅದಕ್ಕೋಸ್ಕರ ಒಂದು ಅರ್ಧ ಲೀಟ್ರಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಆವಾಗ ಮಾತ್ರ ಇದು ಟೇಸ್ಟು ಕರೆಕ್ಟ್ ಆಗುತ್ತೆ. ಆಮೇಲೆ ಸೂಪರಾಗಿ ಟೇಸ್ಟಿ ಆಗ್ಯದ ಫ್ರೆಂಡ್ಸ್. ಭಾಳನೇ ಚೆನ್ನಾಗಿ ಬರ್ತೈತಿ. ನೋಡಲಿ ಪೂರಿ ಎಷ್ಟು ಚೆನ್ನಾಗಿ ನಮ್ಮ ಉಬ್ಬಿ ಬಂದವು. ಮತ್ತು ಇಲ್ಲಿ ನಾನು ಒಂದು ಪಾತ್ರೆಗೆ ಈ ಪಾನಿದು ಚಟ್ನಿ ಹಾಕ್ಕೊಂಡು ನಾನು ನೀರು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆದರೆ ಟೇಸ್ಟ್ ನೋಡ್ಕೊತ ನೀರು ಹಾಕ್ರಿ. ಒಮ್ಮೆಲೇ 1 ಲೀಟ್ರ್ ನೀರು ಕೊಟ್ಟಾರ ಅಂತೇಳಂದು ಹಾಕಕ್ಕೆ ಹೋಗ್ಬೇಡ್ರಿ. ಆ ಕಡೆ ನಾನು ಅದಕ್ಕೂ ಸ್ವಲ್ಪ ನೀರು ಜಾಸ್ತಿ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ನೀರು ನೋಡ್ಕೊಂಡು ಹಾಕೋರಿ. ಇಲ್ಲಿ ನೋಡಿರಿ, ಪಾನಿಪುರಿನ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ. ಇಲ್ಲಿ ಆಲೂಗಡ್ಡೆಗೆ ಉಪ್ಪು, ಖಾರ ಮತ್ತು ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಕಡೆ ಕೊತ್ತಂಬರಿ ಮತ್ತು ಈರುಳ್ಳಿನ ಹೆಚ್ಚಿಟ್ಕೊಂಡು ಪಾನಿನ ಎಲ್ಲನೂ ನಾವು ಇಲ್ಲಿ ಅದಕ್ಕೆಲ್ಲ ತೂತು ಮಾಡಿಟ್ಕೊಂಡು ಇದಕ್ಕೆ ನಾವು ಮೇಲೆ ಆಲೂಗಡ್ಡಿನ ಎಲ್ಲನೂ ಹಾಕ್ತಾಯಿದ್ದೀವಿ. ಆಲೂಗಡ್ಡೆ ಮಿಶ್ರಣ ಏನೈತಿ ಅದಕ್ಕೆ ಹಾಕಿ ಅದ್ರ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕಿ ರೆಡಿ ಮಾಡ್ಕೊಂಡಿವಿ. ನಿಮ್ಗೆ ಬೇಕಿದ್ರೆ ಕ್ಯಾರೆಟು, ಬೇರೆ ನಿಮ್ಗೆ ಬಟಾಣಿ ಮತ್ತು ಕಡಲೆಕಾಳವನ್ನೇನಾದರೂ ನೀವು ಬೇಯಿಸಿ ಹಾಕ್ಕೊಳೋದಿದ್ರೆ ಹಾಕ್ಕೋಬೋದು. ನೀವು ಯಾವ ರೀತಿ ಈ ಸ್ನ್ಯಾಕ್ಸನ್ನು ಮಾಡ್ಕೊತೀರಿ ಅಷ್ಟು ಟೇಸ್ಟಿಯಾಗಿ ನಿಮಗೆ ಸ್ನ್ಯಾಕ್ಸ್ ಬರ್ತೈತಿ. ಆದರೆ ಮನೆಯಲ್ಲಿ ರುಚಿಯಾಗಿ ನಾವು ಮಾಡ್ಕೊಂಡು ತಿನ್ನೋದು ಇನ್ನೂ ಒಳ್ಳೆಯದು ಅನ್ನಿಸ್ತು. ಯಾಕಂದರೆ ನನಗೆ ಇದನ್ನು ಫಸ್ಟ್ ಟೈಮ್ ನಾನು ತಂದಿದ್ದು. ಹೆಂಗೆ ಬರುತ್ತೆ ಏನಂತ ನೋಡೋಣ ಅಂತ ತಂದೆ. ಆದರೆ ಯಾವುದಕ್ಕೂ ಇದರ ಟೇಸ್ಟಿಗಿಲ್ಲೇನೋ ಮೋಸ ಇಲ್ಲ. ಸೂಪರಾಗಿ ಟೇಸ್ಟಿಯಾಗಿ ಮಾತ್ರ ಪಾನಿಪುರಿ ಬಂತು. ನೀವು ಮನೇಲಿ ಈ ಪಾನಿಪುರಿನ ಒಂದು ಸರ್ತಿ ತಂದು ಮನೇಲೇ ರುಚಿಯಾಗಿ ಮಾಡ್ಕೊಂಡು ತಿಂದು ನೋಡಿರಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನೋಡಿರಿ, ಇದಕ್ಕಷ್ಟಕ್ಕೂ ನಾವು ಆಲೂಗಡ್ಡೆ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕಿ ಅಲಂಕಾರ ಮಾಡಿದ್ದೀವಿ. ಇಲ್ಲಿ ನಾವು ಪಾನಿನ ಹಾಕಿ ಒಂದೊಂದೇ ಇದರಲ್ಲಿ ಇದು ನನ್ನ ತಮ್ಮನ ಮಗ ಅಳಿಯ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂಥೇಳಿ, ಸೂಪರ್ ಆಗೈತೆ ಅಂಥೇಳಂದು ಹೇಳಾಕೊಂತಾನಮ್ಮ. ಅಂದ್ರೆ ಅವ್ನಿಗೆ ಚೆನ್ನಾಗೈತೆ ಅಂದ್ರೆ ಜಾಸ್ತಿ ಖಾರನೂ ಇಲ್ಲದು, ಸ್ವೀಟಾಗಿ ಐತಿ. ಮಕ್ಕಳು ಖುಷಿಯಿಂದ ತಿಂತಾರೆ. ನೀವು ಈ ರೆಸಿಪಿನ, ಈ ಪಾನಿಪುರಿನ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು, ಹಾಗೆ ಪಾನಿಪುರಿನೂ ಅಷ್ಟೇ ಚೆನ್ನಾಗಿ ಬಂದಿದ್ದವು. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗೆ ಬಂದಿತ್ತು ಅಂತ ಹೇಳ್ರಿ. ಮತ್ತು ನಾನು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.